ಪ್ರಿಯ ವೀಕ್ಷಕರೇ, ನಿಮ್ಮ ಮನೆ ಸನಿಹ ಯಾವುದಾದರೂ ಕಾಗೆ ಬಂದು ಕೂತಲ್ಲಿ ದಯವಿಟ್ಟು ಓಡಿಸಬೇಡಿ. ಯಾಕಂದರೆ ಸತ್ಯಯುಗದಿಂದಲೂ ಕೂಡ ನಮ್ಮೊಂದಿಗೆ ಒಂದು ಕಾಗೆ ಸಂಚರಿಸ್ತಾ ಇದೆ. ಅದು ಒಮ್ಮೆ ನಿಮ್ಮನ್ನು ನೋಡಿದ್ರೂ ಸಾಕು, ಪುಣ್ಯ ಪ್ರಾಪ್ತಿಯಾಗುತ್ತೆ. ನಿಮ್ಮ ಕನಸಿಗೆ ರೆಕ್ಕೆ ಪುಕ್ಕಗಳು ಬಂದು ಬಿಡ್ತಾವೆ. ನಿಮ್ಮೆಲ್ಲ ಬಯಕೆ ಈಡೇರಿ ಬಿಡುತ್ತದೆ. ಅಷ್ಟಕ್ಕೂ ಯಾವುದಾ ಕಾಗೆ ಅಂತೀರಾ? ಇದು ಬರೀ ಕಾಗೆಯಷ್ಟೇ ಅಲ್ಲ, ಬದಲಿಗೆ ಪಿತೃವಾಕ್ಯ ಪರಿಪಾಲಕ ಶ್ರೀರಾಮಚಂದ್ರ ಪ್ರಭುವಿನ ಪರಮಭಕ್ತ, ಮಹಾನ್ ವಿದ್ವಾಂಸ, ಶ್ರೇಷ್ಠ ಋಷಿವರ್ಯ. ಅಷ್ಟಕ್ಕೂ ಈ ಮಹಾಮುನಿ ರಾಮಭಕ್ತ ಕಾಗೆ ರೂಪದಲ್ಲಿ ಸಂಚರಿಸುತ್ತಿರೋದ್ಯಾಕೆ ಅನ್ನೋ ಅತ್ಯಂತ ವಿಶೇಷವಾದ ಮಾಹಿತಿಯೊಂದನ್ನು ಹೊತ್ತು ತಂದಿದೆ ಈ ವಿಶೇಷವಾದ ಸಂಚಿಕೆ. ತಪ್ಪದೇ ಪೂರ್ತಿ ವಿಡಿಯೋ ನೋಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಅಲ್ಲದೆ ನೀವಿನ್ನು ನಮ್ಮ ಡಂಗೂರ ಕರ್ನಾಟಕ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಮುಂದಿನ ಎಲ್ಲ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತೋದನ್ನು ಮರಿಬೇಡಿ. ಕಾಕಭುಷುಂಡಿ ಹೆಸರು ಅತ್ಯಂತ ಭಿನ್ನವಾಗಿ ವಿಶೇಷವಾಗಿದೆ. ವೀಕ್ಷಕರೇ, ಈ ಮಹಾಮಹರ್ಷಿಗಳ ಹಿನ್ನೆಲೆಯೂ ಸಹ ಅಷ್ಟೇ ವಿಶೇಷವಾಗಿದೆ. ಹಿಂದೂ ಪುರಾಣಗಳಲ್ಲಿ, ವಿಶೇಷವಾಗಿ ರಾಮಚರಿತಮಾನಸ ಮತ್ತು ಯೋಗ ವಾಸಿಷ್ಠ ಗ್ರಂಥಗಳಲ್ಲಿ ಕಂಡುಬರುವ ಅತ್ಯಂತ ವಿಶಿಷ್ಟ ಹಾಗೂ ಜ್ಞಾನಿ ಪಾತ್ರ ಇವರು. ಆದರೆ ಈ ಮಹಾಜ್ಞಾನಿ ಈಗಲೂ ಕೂಡ ಕಾಗೆ ರೂಪದಲ್ಲಿದ್ದಾರೆ. ಶ್ರೀರಾಮನ ಪರಮಭಕ್ತನಾಗಿರುವ ಇವರ ಹಿನ್ನೆಲೆಯೇ ಅತ್ಯಂತ ಕುತೂಹಲಕಾರಿಯಾಗಿದೆ. ಹಿಂದೂ ಪುರಾಣಗಳ ಪ್ರಕಾರ ಕಾಲಾತೀತನಾದ ಚಿರಂಜೀವಿ ಎಂದು ನಂಬಲಾಗಿರುವ ಕಾಕಭುಷುಂಡಿ ಈಗಲೂ ಸಹ ಮೇರು ಪರ್ವತದ ಉತ್ತರದ ಶಿಖರದಲ್ಲಿ ವಾಸ ಮಾಡ್ತಾ ಇದ್ದಾರೆ. ಕಲ್ಪಕಲ್ಪಗಳ ಅಂತ್ಯವಾದರೂ, ಅಂದರೆ ಪ್ರಳಯವಾದರೂ ಕೂಡ ಇವರಿಗೆ ಸಾವಿಲ್ಲ. ಕಾರಣ, ಯುಗಯುಗಗಳಲ್ಲೂ ಕೂಡ ಕಾಕಭುಷುಂಡಿ ರಾಮಾಯಣದ ಪಾರಾಯಣವನ್ನ ನೋಡುತ್ತಲೇ ಇರಬೇಕು. ಇದೇ ಇವರಿಗೆ ಸಿಕ್ಕಿರುವ ಅತಿದೊಡ್ಡ ವರ. ಕಾಕಭುಷುಂಡಿಯು ಕಾಗೆಯ ರೂಪವನ್ನು ಪಡೆಯಲು ಹಿಂದಿನ ಜನ್ಮದ ಒಂದು ಶಾಪ ಮತ್ತು ವರ ಎರಡೂ ಕೂಡ ಕಾರಣವಾಯಿತು. ತುಳಸಿದಾಸರ ರಾಮಚರಿತಮಾನಸದ ಉತ್ತರಕಾಂಡದಲ್ಲಿ ಈ ಕಥೆ ತೆರೆದುಕೊಳ್ಳುತ್ತೆ. ಪೂರ್ವ ಜನ್ಮದಲ್ಲಿ ಅಯೋಧ್ಯೆಯಲ್ಲಿ ಜನಿಸಿದ ಇವರು ಶಿವನ ಪರಮಭಕ್ತರಾಗಿದ್ದರು. ಯಾವ ಪ್ರಮಾಣದಲ್ಲಿ ಶಿವಭಕ್ತನಾಗಿದ್ದರೂ ಅದಕ್ಕಿಂತ ಹೆಚ್ಚು ವಿಷ್ಣುವಿನ ವಿರೋಧಿಯಾಗಿದ್ದರು. ಒಮ್ಮೆ ಇವರು ಶಿವನ ದೇವಾಲಯದಲ್ಲಿ ಧ್ಯಾನ ಮಾಡ್ತಾ ಇದ್ದಾಗ ಇವರ ಗುರುಗಳು ಅಲ್ಲಿಗೆ ಬಂದರಂತೆ. ಆದರೆ ಗುರುಗಳು ಬಂದಿದ್ದನ್ನೂ ಕೂಡ ಗಮನಿಸದ ಇವರು ಎದ್ದು ನಿಂತು ಗುರುಗಳಿಗೆ ಗೌರವವನ್ನು ನೀಡಲಿಲ್ಲ. ಗುರುಗಳಿದನ್ನು ಕ್ಷಮಿಸಿದ್ರು. ಆದರೆ ಸ್ವತಃ ಶಿವನೇ ಇವರ ಅಹಂಕಾರವನ್ನು ಸಹಿಸಲಿಲ್ಲ. ನೀನು ಗುರುವನ್ನ ಅವಮಾನಿಸಿದ್ದರಿಂದ ನೀನು ಸರ್ಪವಾಗಿ ಹುಟ್ಟು ಎಂಬ ಶರೀರವಾಣಿಯೊಂದು ಹೊರಹೊಮ್ಮಿತಂತೆ. ಇದರಿಂದ ಸ್ವತಃ ಮುನಿಗಳು ಕುಸಿದು ಹೋದರು. ಹರಮುನಿದರೂ ಗುರು ಕಾಯುವನು ಅನ್ನೋದು ಇದಕ್ಕೆ ನೋಡಿ. ಶಿಷ್ಯನಿಗೆ ಸಿಕ್ಕ ಶಾಪವನ್ನು ನೋಡಿ ಸ್ವತಃ ಗುರುಗಳೇ ಮರುಗಿ ಶಿವನನ್ನು ಪ್ರಾರ್ಥನೆ ಮಾಡಿದ್ರು. ತನ್ನ ಶಿಷ್ಯನಿಗೆ ಕರುಣೆ ತೋರುವಂತೆ ಬೇಡಿಕೊಂಡರು. ಗುರುವಿನ ಮಮಕಾರ ಕಂಡು ಶಿವನು ಕೂಡ ಸಂತುಷ್ಟನಾಗಿ ಶಾಪದ ಜೊತೆ ವರವೊಂದನ್ನು ಕೊಟ್ಟ. ಈಗಾಗಲೇ ನೀಡಿರುವ ಶಾಪದಂತೆ ಇವನು 1000 ಜನ್ಮಗಳನ್ನು ಎತ್ತಬೇಕಾಗುತ್ತೆ. ಆದರೆ ಇವನ ಜ್ಞಾನ ಮತ್ತು ಭಕ್ತಿ ಅಚಲವಾಗಿರುತ್ತದೆ. ಕೊನೆಗೆ ಶ್ರೀರಾಮನ ಭಕ್ತಿಯನ್ನು ಪಡೆದು ಮುಕ್ತಿ ಹೊಂದುತ್ತಾನೆ ಅಂತ ವರದ ನೀಡಿದ ಶಿವ. ಅನೇಕ ಜನ್ಮಗಳ ನಂತರ ಮನುಷ್ಯನಾಗಿ ಹುಟ್ಟಿದ ಶಾಪಗ್ರಸ್ತ ಮುನಿ ಲೋಮಶ ಮುನಿಗಳ ಬಳಿ ಜ್ಞಾನವನ್ನು ಪಡೆಯಲು ಹೋದರು. ಜನ್ಮ ಬದಲಾದಂತೆ ಗುಣವೂ ಬದಲಾಗಿತ್ತು. ಶಿವನ ಆಶೀರ್ವಾದದಂತೆ ರಾಮನ ಪರಮಭಕ್ತನಾಗಿ ಬಿಟ್ಟಿದ್ರು ಮುನಿ. ಹೀಗಾಗಿ ಲೋಮಶ ಮುನಿಗಳು ನಿರಾಕಾರ ಬ್ರಹ್ಮದ ಬಗ್ಗೆ ಬೋಧನೆ ಮಾಡ್ತಾ ಇದ್ರೆ ಇವರು ಶ್ರೀರಾಮನ ಸಗುಣ ಸಾಕಾರ ರೂಪವೇ ಶ್ರೇಷ್ಠ ಅಂತ ವಾದ ಮಾಡತೊಡಗಿದರು. ಕೋಪಗೊಂಡ ಲೋಮಶ ಮುನಿಗಳು, ನೀನು ಕಾಗೆಯಂತೆ ಪಟಪಟ ಅಂತ ಮಾತನಾಡುತ್ತಿರುವೆ, ಆದ್ದರಿಂದ ನೀನು ಕಾಗೆ ಆಗುವಂತೆ ಶಾಪವನ್ನು ಕೊಟ್ಟುಬಿಟ್ರು. ಎಲ್ಲವೂ ಕಾರ್ಯಕಾರಣ ಹಿನ್ನೆಲೆ. ಹೀಗಾಗಿ ಶಾಪವರಗಳ ಬಗ್ಗೆ ಅರಿವಿದ್ದ ಮುನಿ ತಾನು ಕಾಗೆಯಾದರೂ ಕೂಡ ರಾಮನ ಧ್ಯಾನ ಮಾಡಬಹುದಲ್ಲ ಅಂತ ಸಂತೋಷದಿಂದ ಆ ಶಾಪವನ್ನು ಕೂಡ ಸ್ವೀಕಾರ ಮಾಡಿದ್ರು. ಈ ಭಕ್ತಿಗೆ ಮೆಚ್ಚಿ ಶ್ರೀರಾಮನು ಇವರಿಗೆ ಚಿರಂಜೀವತ್ವ ಮತ್ತು ತ್ರಿಕಾಲ ಜ್ಞಾನವನ್ನು ನೀಡಿದ. ಅಂದಿನಿಂದ ಇವರು ಕಾಗೆಯ ರೂಪದಲ್ಲಿ ಉಳಿದು ರಾಮಕಥೆಯನ್ನು ಹೇಳುತ್ತಾ ಬಂದಿದ್ದಾರೆ ಅನ್ನೋದು ನಂಬಿಕೆ. ಅದು ಯಾವ ಮಟ್ಟಕ್ಕೆ ಅಂದರೆ ವಿಷ್ಣುವಿನ ವಾಹನ ಗರುಡನಿಗೆ ರಾಮಾಯಣ ಬೋಧಿಸಿದ್ದಾರೆ ಕಾಗೆಯ ರೂಪದಲ್ಲಿದ್ದ ಈ ಮುನಿ. ಈ ಬಗ್ಗೆ ರಾಮಾಯಣದ ಯುದ್ಧಕಾಂಡದಲ್ಲಿ ಒಂದು ಪ್ರಸಿದ್ಧವಾದ ಪ್ರಸಂಗವಿದೆ. ಯುದ್ಧಕಾಂಡದಲ್ಲಿ ಮೇಘನಾದ ಅಂದರೆ ರಾವಣನ ಮಗ ರಾಮ ಮತ್ತು ಲಕ್ಷ್ಮಣರನ್ನ ನಾಗಪಾಶ ಅಸ್ತ್ರದಿಂದ ಬಂಧಿಸ್ತಾನೆ. ಆಗ ವಿಷ್ಣುವಿನ ವಾಹನನಾದ ಗರುಡನು ಬಂದು ಆ ನಾಗಪಾಶದಿಂದ ರಾಮನನ್ನು ಬಿಡುಗಡೆ ಮಾಡ್ತಾನೆ. ಆದರೆ ಗರುಡನ ಮನಸ್ಸಲ್ಲಿ ಒಂದು ಸಂಶಯ ಮೂಡುತ್ತೆ. ಸಾಕ್ಷಾತ್ ಭಗವಂತನಾದ ವಿಷ್ಣುವಿನ ಅವತಾರವೇ ಆಗಿದ್ದರೆ ರಾಮನು ಸಾಮಾನ್ಯ ಸರ್ಪಗಳ ಬಂಧನಕ್ಕೆ ಹೇಗೆ ಸಿಲುಕಿದನು? ಇವನು ನಿಜವಾಗಿಯೂ ದೇವರೇ ಅಂತ ಅನುಮಾನಿಸ್ತಾನೆ ಗರುಡ. ಈ ಸಂಶಯ ನಿವಾರಣೆಗಾಗಿ ನಾರದರು ಮತ್ತು ಬ್ರಹ್ಮದೇವರು ಗರುಡನನ್ನು ಕಾಕಭುಷುಂಡಿಯ ಬಳಿಗೆ ಕಳುಹಿಸ್ತಾರೆ. ಕಾಕಭುಷುಂಡಿಯು ಗರುಡನಿಗೆ ಸಂಪೂರ್ಣ ರಾಮಾಯಣವನ್ನು ವಿವರಿಸುತ್ತಾ ಭಗವಂತನ ಮಾಯೆ ಮತ್ತು ಲೀಲೆಗಳ ಬಗ್ಗೆ ತಿಳಿಸಿಕೊಡ್ತಾರೆ. ಇದು ಕಾಕಭುಷುಂಡಿ ರಾಮಾಯಣ ಅಂತಲೇ ಜನಜನಿತವಾಗಿದೆ. ಕಾಕಭುಷುಂಡಿ ಕಾಲದ ಮಿತಿಯನ್ನೂ ಮೀರಿದ ಮಹಾಚಿರಂಜೀವಿ ಅಂತ ನಂಬಲಾಗಿದೆ. ಪುರಾಣಗಳ ಪ್ರಕಾರ ಈವರೆಗೆ 11 ಬಾರಿ ರಾಮಾಯಣ ಮತ್ತು 16 ಬಾರಿ ಮಹಾಭಾರತ ಘಟನೆಗಳನ್ನು ಪ್ರತ್ಯಕ್ಷವಾಗಿ ನೋಡಿದ್ದಾರಂತೆ ಕಾಗೆ ರೂಪದ ಈ ಮುನಿವರಿಯ. ಈ ಕಾರಣಕ್ಕಾಗಿಯೇ ಈ ಕಾಗೆಯನ್ನು
ಹಿಂದೂ ಧರ್ಮದ ಮೊದಲ ಕಾಲಯಾನಿ ಅಂದರೆ ಟೈಮ್ ಟ್ರಾವೆಲರ್ ಅಂತಲೂ ಕೂಡ ಕರೆಯಲಾಗುತ್ತೆ. ವಾಲ್ಮೀಕಿ ಮಹರ್ಷಿಗಳು ರಾಮಾಯಣವನ್ನು ಬರೆಯುವ ಮೊದಲೇ ಕಾಕಭುಷುಂಡಿಯು ಈ ಕಥೆಯನ್ನ ಪಕ್ಷಿರಾಜ ಗರುಡನಿಗೆ ತಿಳಿಸಿದ್ದ. ಯೋಗ ವಾಸಿಷ್ಠದಲ್ಲೂ ಕೂಡ ಕಾಕಭುಷುಂಡಿಯ ಬಗ್ಗೆ ಉಲ್ಲೇಖವಿದೆ. ವಸಿಷ್ಠ ಮುನಿಗಳು ಸ್ವತಃ ಶ್ರೀರಾಮನಿಗೆ ಕಾಕಭುಷುಂಡಿಯ ಮಹಿಮೆಯನ್ನು ವಿವರಿಸುತ್ತಾರೆ. ವಸಿಷ್ಠರ ಪ್ರಕಾರ ಕಾಕಭುಷುಂಡಿಯು ಎಷ್ಟೋ ಬಾರಿ ಸೃಷ್ಟಿ ಮತ್ತು ವಿನಾಶಗಳನ್ನು ನೋಡಿದ್ದಾರೆ. ಈ ಬಗ್ಗೆ ಸ್ವತಃ ಕಾಕಭುಷುಂಡಿಯವರೇ ವಸಿಷ್ಠರಿಗೂ ಕೂಡ ಹೇಳಿದ್ದಾರಂತೆ. ನಾನು ರಾಮಾಯಣವನ್ನು 11 ಬಾರಿ ನೋಡಿದ್ದೇನೆ ಮತ್ತು ಮಹಾಭಾರತವನ್ನು 16 ಬಾರಿ ನೋಡಿದ್ದೇನೆ. ಪ್ರತಿ ಬಾರಿಯೂ ಕಥೆಯಲ್ಲಿ ಸಣ್ಣ ಬದಲಾವಣೆಗಳಿರುತ್ತವೆ, ಆದರೆ ಫಲಿತಾಂಶ ಮಾತ್ರ ಒಂದೇ, ಧರ್ಮದ ಜಯ ಎಂದಿದ್ದಾರಂತೆ ಕಾಕಭುಷುಂಡಿ. ಇದೆಲ್ಲ ಹೇಗೆ ಸಾಧ್ಯ? 11 ಬಾರಿ ರಾಮಾಯಣ ನೋಡಬಹುದೇ? 16 ಬಾರಿ ಮಹಾಭಾರತ ನೋಡಬಹುದೇ? ಪ್ರಳಯವಾಗುವುದಿಲ್ಲವೇ? ಯುಗಗಳು ಮುಗಿದಾಗ ಈ ಕಾಗೆ ತಾನೇ ಹೇಗೆ ಬದುಕಲು ಸಾಧ್ಯ ಅನ್ನೋ ಪ್ರಶ್ನೆ ಹೇಳಬಹುದು. ಆದರೆ ಪ್ರಪಂಚ ನಾಶವಾದಾಗ, ಅಂದರೆ ಪ್ರಳಯವಾದಾಗ ಕಾಕಭುಷುಂಡಿಯು ಆಕಾಶ ಮಾರ್ಗದಲ್ಲಿ ಸುರಕ್ಷಿತವಾಗಿರುತ್ತಾರೆ ಅಥವಾ ಹಿಮಾಲಯದ ನಿರ್ದಿಷ್ಟವಾದ ಶಿಖರದಲ್ಲಿ ನೆಲೆಸ್ತಾರೆ. ಸೃಷ್ಟಿ ಮತ್ತೆ ಪ್ರಾರಂಭವಾದಾಗ ಮತ್ತೆ ಭೂಮಿಗೆ ಮರಳುತ್ತಾರೆ ಅನ್ನೋದು ಪುರಾತನ ನಂಬಿಕೆ. ತುಳಸಿದಾಸರ ರಾಮಚರಿತ ಮಾನಸದ ಉತ್ತರಕಾಂಡದಲ್ಲಿ ಬರುವ ಗರುಡ ಮತ್ತು ಕಾಕಭುಷುಂಡಿಯ ಸಂವಾದ ಹಿಂದೂ ತತ್ವಶಾಸ್ತ್ರದ ಅತ್ಯಂತ ಪ್ರಮುಖ ಭಾಗಗಳಲ್ಲಿ ಒಂದಾಗಿದೆ. ಇಲ್ಲಿ ಕಾಕಭುಷುಂಡಿಯು ಗರುಡನಿಗೆ ಜ್ಞಾನ ಅಂದರೆ ನಿರ್ಗುಣ ಮತ್ತು ಭಕ್ತಿ ಅಂದರೆ ಸಗುಣದ ನಡುವಿನ ಸೂಕ್ಷ್ಮ ವ್ಯತ್ಯಾಸಗಳನ್ನು ಅತ್ಯಂತ ಸುಂದರವಾದ ಉದಾಹರಣೆಗಳ ಮೂಲಕ ವಿವರಿಸುತ್ತಾರೆ. ಅವರಿಬ್ಬರ ನಡುವೆ ನಡೆದ ಸಂವಾದದ ಪ್ರಮುಖ ಸಾರಾಂಶವನ್ನು ನೋಡೋಣ. ಕಾಕಭುಷುಂಡಿಯು ನಿರ್ಗುಣ ಉಪಾಸನೆಯನ್ನ ಅಂದರೆ ರೂಪವಿಲ್ಲದ ದೇವರ ಆರಾಧನೆಯನ್ನು ಒಪ್ಪುತ್ತಾರೆ, ಆದರೆ ಅದು ಸಾಮಾನ್ಯರಿಗೆ ಕಷ್ಟಕರ ಅಂತ ಹೇಳ್ತಾರೆ. ಜ್ಞಾನದ ಹಾದಿಯು ಖಡ್ಗದಾರ ವೃತವಿದ್ದಂತೆ, ಒಂಥರ ಕತ್ತಿಯ ಅಂಚಿನ ಮೇಲೆ ನಡೆದಂತೆ. ಅಲ್ಲಿ ಸ್ವಲ್ಪ ಎಡವಿದರೂ ಬೀಳುವ ಸಾಧ್ಯತೆ ಹೆಚ್ಚು ಎಂದಿದ್ದಾರೆ ಕಾಕಭುಷುಂಡಿ. ಇದೇ ಕಾರಣಕ್ಕೆ ಜ್ಞಾನವನ್ನ ಕಾಕಭುಷುಂಡಿಯು ದೀಪಕ್ಕೆ ಹೋಲಿಸುತ್ತಾರೆ. ದೀಪವು ಕತ್ತಲೆಯನ್ನು ಹೋಗಲಾಡಿಸುತ್ತೆ ನಿಜ, ಆದರೆ ಮಾಯೆ ಅಥವಾ ವಿಷಯಾಸಕ್ತಿ ಅನ್ನೋ ಗಾಳಿ ಬೀಸಿದಾಗ ದೀಪವೂ ಕೂಡ ಆರಿ ಹೋಗುವ ಭಯವಿರುತ್ತೆ. ಅಂದರೆ ಜ್ಞಾನಿಗಳಿಗೆ ಅಹಂಕಾರ ಅಥವಾ ಮೋಹ ಬಂದರೆ ಅವರ ಜ್ಞಾನ ವ್ಯರ್ಥವಾಗಬಹುದು. ಅದೇ ದೇವರನ್ನ ಒಂದು ರೂಪದಲ್ಲಿ, ಅಂದರೆ ರಾಮನೋ ಕೃಷ್ಣನೋ ಅದು ಯಾವುದೇ ಇರಲಿ, ಒಂದು ರೂಪದಲ್ಲಿ ಪ್ರೀತಿಸುವುದು ಮತ್ತು ಆರಾಧಿಸುವುದು ಸಗುಣ ಭಕ್ತಿಯಾಗುತ್ತೆ. ಇದೇ ಶ್ರೇಷ್ಠ ಅಂತ ಪ್ರತಿಪಾದಿಸಿದ್ದಾರೆ ಕಾಕಭುಷುಂಡಿ. ಗರುಡನ ಜೊತೆ ಮಾತನಾಡುವಾಗ ಇದಕ್ಕೊಂದು ಅತ್ಯುತ್ತಮ ಉದಾಹರಣೆಯನ್ನು ಕೊಟ್ಟಿದ್ದಾರೆ ನೋಡಿ. ಭಕ್ತಿಯನ್ನ ಮಣಿಗೆ ಹೋಲಿಸುತ್ತಾ, ಮಣಿಯು ಸ್ವಯಂ ಪ್ರಕಾಶಮಾನವಾದುದು. ಎಷ್ಟೇ ಜೋರಾಗಿ ಗಾಳಿ ಬೀಸಲಿ, ಅಂದರೆ ಮಾಯೆ ಎದುರಾಗಲಿ, ಆದರೆ ಮಣಿಯ ಪ್ರಕಾಶ ಆರೋದಿಲ್ಲ. ಅಂದರೆ ಭಕ್ತನಿಗೆ ಮಾಯೆಯ ಭಯ ಇರೋದಿಲ್ಲ. ಹೀಗಾಗಿ ಸಗುಣ ಭಕ್ತಿ ಮಾರ್ಗದಲ್ಲಿ ನಡೆಯುವವನಿಗೆ ದೇವರೆಂಬ ರಕ್ಷಕನಿರ್ತಾನೆ, ಅಲ್ಲಿ ಬೀಳುವ ಭಯವಿಲ್ಲ. ಇದು ಮನಸ್ಸಿಗೆ ಆನಂದವನ್ನು ನೀಡುತ್ತದೆ ಎಂದಿದ್ದಾರೆ. ಇದೇ ಸಂವಾದದಲ್ಲಿ ಗರುಡನಿಗೆ ಕಾಕಭುಷುಂಡಿಯು ಮಾಯೆಯ ಸ್ವಭಾವವನ್ನೂ ಕೂಡ ವಿವರಿಸುತ್ತಾರೆ. ಜ್ಞಾನವು ಪುರುಷ ಸ್ವಭಾವದ ಆಗಿದ್ದು ಮಾಯೆಯು ಸ್ತ್ರೀ ರೂಪ. ಮಾಯೆಯು ಜ್ಞಾನಿಯನ್ನು ತನ್ನ ಆಕರ್ಷಣೆಯಿಂದ ಅಥವಾ ಮೋಸದಿಂದ ಸೋಲಿಸಬಲ್ಲದು, ಆದರೆ ಭಕ್ತಿ ಮಾಯೆಯ ಒಡತಿ. ಮಾಯೆಯು ಭಕ್ತನ ಹತ್ತಿರವೂ ಕೂಡ ಸುಳಿಯಲು ಭಯಪಡುತ್ತಾಳೆ, ಯಾಕಂದರೆ ಭಕ್ತನು ಸಾಕ್ಷಾತ್ ಭಗವಂತನ ರಕ್ಷಣೆಯಲ್ಲಿರುತ್ತಾನೆ. ಆದ್ದರಿಂದ ಭಕ್ತನಿಗೆ ಮೋಕ್ಷ ಸುಲಭವಾಗಿ ಸಿಗುತ್ತೆ. ನೀರು ಮತ್ತು ಮಂಜುಗಡ್ಡೆಯ ನಡುವೆ ಹೇಗೆ ವ್ಯತ್ಯಾಸವಿಲ್ಲವೋ ಹಾಗೆಯೇ ನಿರ್ಗುಣ ಮತ್ತು ಸಗುಣ ದೇವರ ನಡುವೆ ವ್ಯತ್ಯಾಸವಿಲ್ಲ. ನೀರು ಹೆಪ್ಪುಗಟ್ಟಿದಾಗ ಭಕ್ತನ ಪ್ರೀತಿಯಿಂದಾಗಿ ಅದೇ ಸಾಕಾರ ರೂಪದ ಮಂಜುಗಡ್ಡೆಯಾಗುತ್ತೆ. ಸೂರ್ಯನ ಶಾಖ ಬಿದ್ದಾಗ ಅಂದರೆ ಜ್ಞಾನೋದಯವಾದಾಗ ಅದೇ ಮಂಜುಗಡ್ಡೆ ಕರಗಿ ಮತ್ತೆ ನೀರಾಗುತ್ತೆ. ಅದೇ ನಿರಾಕಾರ ಗುಣ. ಆದರೆ ಅದೇ ಬಾಯಾರಿಕೆಯಾದವನಿಗೆ ಇದು ಕಲ್ಲಷ್ಟೇ ಎಂದಿದ್ದಾರೆ ಕಾಕಭುಷುಂಡಿ. ಒಟ್ಟಾರೆ ಕಾಕಭುಷುಂಡಿಯು ಕೇವಲ ಒಂದು ಪಕ್ಷಿಯಲ್ಲ, ಅವರು ಜ್ಞಾನ ಭಕ್ತಿಯ ಸಂಕೇತ. ಕಾಗೆಯ ದೇಹದ ರೂಪಕ್ಕಿಂತ ಮನಸ್ಸಿನ ರಾಮಭಕ್ತಿ ಮುಖ್ಯ ಎಂಬುದನ್ನು ಇವರ ಕತೆ ಸಾರುತ್ತೆ ನೋಡಿ. ಇಂದಿಗೂ ಇವರು ಸೂಕ್ಷ್ಮ ರೂಪದಲ್ಲಿ ರಾಮಾಯಣ ಪಾರಾಯಣ ನಡೆಯುವಲ್ಲೆಲ್ಲ ಇರುತ್ತಾರೆ ಅನ್ನೋ ನಂಬಿಕೆ ಇದೆ. ವೀಕ್ಷಕರೇ, ಈ ವಿಶೇಷವಾದ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಕೂಡಲೇ ನಮ್ಮ ಡಂಗೂರ ಕರ್ನಾಟಕ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಪಕ್ಕದಲ್ಲಿರೋ ಬೆಲ್ ಬಟನ್ನ ಒತ್ತೋದನ್ನು ಮರಿಬೇಡಿ. ಜೊತೆಗೆ ಈ ಸ್ಟೋರಿಯನ್ನು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಾಧ್ಯವಾದಷ್ಟು ಕೂಡ ಶೇರ್ ಮಾಡಿ. Thank you.